ಸೇಳಿ ಯಾಕೆ ಇನ್ನೂ ಬಂದಿಲ್ಲ? ತರಕಾರಿ ಮಾರ್ಕೊಂಡಿಟ್ಟತಿಗೆ ಬರ್ಬೇಕಾಗಿತ್ತಲ್ಲ. ಹ್ಮ್, ನೋಡೋಣ ಇವಾಗ ಬರ್ತಾಳ ಏನು. ಅಲ್ಲ, ಸೇಳಿನ ಒಂದು ಬಂಗಾರದ ನೆಕ್ಲೆಸ್ ಸರನೇನೋ ಮಾಡಿಸಿದ್ಲ ಅಲ್ವಾ? ಏನೋ ತರಕಾರಿಗೆ ದುಡ್ದು ಮಾಡ್ಸಿದೀನಿ ಅಂತ ಹೇಳ್ತಿದ್ಲು. ಎಲ್ಲೋ ದುಡ್ಡು ಇಕ್ಕೊಂಡಿದ್ಲೇನೋ, ಕದ್ದಿರೋ ದುಡ್ಡ ಅದ್ರಾಗ ಮಾಡ್ಸವಳೆ. ನಾನು ತಗಿನಿ ಸುಳ್ಳು ಹೇಳಿದಾಳೆ. ಎಲ್ಲಿ ಇಕ್ಕೊಂಡವಳು? ಮನೆಗೆ ಇಕ್ಕವಳು ಅಥವಾ ಎಲ್ಲಾದ್ರೂ ಬೇರೆ ಕಡೆ ಯಾರ್ದಾದ್ರೂ ಮನೆಗೆ ಇಕ್ಕೊಂಡವಳು? ಬೇರೆ ಅವ್ರ ಅಕ್ಕರ ಮನೆಗೂ ಎಲ್ಲಾನ ಇಕ್ ಬಂದಿರ್ಬೇಕೇನಪ್ಪ. ಹೆಂಗಾದ್ರೂ ಮಾಡಿ ಅವಳು ಎಲ್ಲಿ ಇಕ್ಕವಳೆ ಅಂತನ ತಿಳ್ಕೊಬೇಕಲ್ಲ. ಹೆಂಗ್ ತಿಳ್ಕೊಂಬದು? ಡೈರೆಕ್ಟ್ ಕೇಳಿದ್ರೆ ಅವಳಂತೂ ಹೇಳಲ್ಲ. ಏನೇ ಅದು ಶಿಲ್ಪ, ಡೈರೆಕ್ಟ್ ಕೇಳೋದು? ಏನೋ ಒಬ್ಬೊಬ್ಬಳೆ ಮಾತಾಡ್ಕೊಂತ ಇದ್ಯಾ? ಏನಿಲ್ಲ ರಾಣಿ, ಬಾ. ಸುಮ್ಮನೆ ಏನೋ ಯೋಚನೆ ಮಾಡ್ತಿದ್ದೆ. ಏನ್ ಸಮಾಚಾರ? ಆಯ್ತಾ ಊಟ? ಊಟ ಆಯ್ತಮ್ಮ. ಎಲ್ಲಿ ಸೇಳಿನ ಬಂದಿಲ್ವಾ? ಇನ್ನೂ ಬಂದಿಲ್ಲ, ಈಗಲಾಗ್ಲೂ ಬರ್ಬೋದೇನೋ. ಏನೂ ಇಲ್ಲ, ನಂದು ಹೋಗ್ಲಿ ಬಿಡು. ಸೇಳಿ ಒಂದು ಸರ ಮಾಡಿಸಿದ್ಲಲ್ವಾ, ತರಕಾರಿಗೆ ದುಡ್ದು ಮಾಡಿಸಿದೀನಿ ಅಂತ ಹೇಳ್ತಿದ್ಲು. ಅದಕ್ಕೆ ಅದನ್ನ ಎಲ್ಲಿಟ್ಕೊಂಡವಳೆ? ಅವತ್ತೊಂದು ಮಾಡಿಸ್ಕೊಂಡು ತಗೊಂಬಂದು ತೋರಿಸಿದ್ದೇನೆ ಕೊನೆ. ಮತ್ತೆ ತೆಗಿಲೇ ಇಲ್ಲ ಅವಳು. ಏನು ಅವಳದು ಕಳೆದೋಗೈತಾ ಅಥವಾ ಎಲ್ಲಾದ್ರೂ ಇಟ್ಟಿದ್ದಾಳ ಏನು ಅಂತ ಗೊತ್ತಿಲ್ವಲ್ಲ. ಅದಕ್ಕೆ ಎಲ್ಲಿಟ್ಟಿದ್ದಾಳೆ ಅಂತನ ಹೆಂಗ್ ತಿಳ್ಕೊಂಬೋದು ಅಂತ. ಯಾಕೆ ತಿಳ್ಕೊಂಡು ಏನಾಗ್ಬೇಕಾಯ್ತು? ಏನಾದ್ರು ಅದನ್ನ ಕದಿಯಂತದ್ದು ಏನಾದ್ರು ಪ್ಲಾನ್ ಮಾಡ್ತಾ ಇದೆಯೋ ಹೆಂಗೆ? ನಾನು ಯಾಕೆ ಕದಿಯಕ್ಕೆ ಹೋಗೋಣ? ಸುಮ್ಮನೆ ಒಂದು ಕ್ಯೂರಿಯಾಸಿಟಿ, ಎಲ್ಲಿಕ್ಕಿರ್ಬೋದು ಅವಳು ಅಷ್ಟು ಭದ್ರವಾಗಿ ಇಟ್ಟಿದ್ದಾಳಲ್ಲ, ಎಲ್ಲಿಟ್ಟಿರ್ಬೋದು ಅಂತ ಕುತೂಹಲಕ್ಕೆ ಕೇಳಿದೆ ಅಷ್ಟೇ. ನಾನೇ ಕದಿಯಕ್ಕೆ ಹೋಗೋಣ? ನಾನೇನು ಕಳ್ತನ ಮಾಡಿ ಮತ್ತೇನು ಸಿಗಾಕಮಕ್ ನನಗೇನಿದ? ಸುಮ್ಮನೆ ತಿಳ್ಕಮನ ಎಲ್ಲಿಕ್ಕಿದ್ದಾಳೆ, ಸೇಫ್ಟಿ ಲಾಕರು ಎಲ್ಲೈತೆ ಅವಳದು ಅಂತ ಯೋಚನೆ ಮಾಡ್ತಾ ಇದ್ದೆ. ಅವಳನ್ನ ಕೇಳು ಎಲ್ಲಿಟ್ಟಿದ್ದಾಳೆ ಅಂತ ಹೇಳ್ತಾಳೆ, ಅದ್ರಾಗ ಏನೈತೆ? ಹಂಗ್ ಡೈರೆಕ್ಟ್ ಕೇಳಿದ್ರೆ ಅವಳು ಹೇಳಲ್ಲ ಬಿಡು. ಆಮೇಲೆ ಗೊತ್ತಾದ್ರೆ ಇವಳೇನಾದ್ರೂ ಎಸ್ಕೇಪ್ ಮಾಡಕ್ಕೆ ಪ್ಲಾನ್ ಮಾಡ್ತಾ ಇದ್ದಾಳೋ ಏನೋ ಅಂತ ಅನುಮಾನ ಬರುತ್ತೆ ಆ ಸೇಳಿಗೆ. ಅವಳಂತೂ ಹೇಳಲ್ಲ. ನಾನೇನು ಏನು ಕದಿಯ ಅಂತ ಅದೇನು ನಂದೇನು ಪ್ಲಾನ್ ಇಲ್ಲ, ನಾನು ಕದಿಯೋದು ಇಲ್ಲ. ನನಗೆ ಯಾಕೆ ಬೇಕು ಅಂತವೆಲ್ಲ ಕದ್ದು ಸಿಗಾಕೊಳ್ಳೋದು ಅವೆಲ್ಲನ ನಂದೇ ನಾನು ಜೋಪಾನವಾಗಿ ಕಾಪಾಡ್ಕೊಂಬಕ್ಕಾಗಿಲ್ಲ. ಇನ್ನು ಅವಳು ಕದ್ದು ನಾನು ಎಲ್ಲಿಗೆ ಹೋಗೋಣ ಹೇಳು? ಅದಕ್ಕೇನೆ ಎಲ್ಲಿ ಕೆಂಡಿರ್ಬೋದು ಅಂತ ಒಂದು ಅನುಮಾನ ಅಷ್ಟೇನೆ. ಹೆಂಗ್ ತಿಳ್ಕೊಂಬೋದೇ ರಾಣಿ? ಅವಳಂತೂ ಡೈರೆಕ್ಟ್ ಕೇಳಿದ್ರೆ ಹೇಳ್ತಾಳ, ಗ್ಯಾರಂಟಿ ಹೇಳಲ್ಲ. ಇಂಡೈರೆಕ್ಟ್ ಆಗಿ ಕೇಳು. ಈಗ ಒಡವೆ ತಗೊಂಬದೇನೆ ಫುಲ್ಲು ಡೇಂಜರು. ಎಲ್ಲಿ ಕಮ್ಮದು ಅಂತಾನೆ ಗೊತ್ತಾಗಲ್ಲ ಕಣೆ ಸೇಳಿ. ನೀನು ತಗೊಂಡಿದ್ದಲ್ಲ, ನೀನು ಹೆಂಗೋ ಹುಷಾರಾಗಿ ಇಟ್ಕೊಂಡಿದ್ಯಾ, ಎಲ್ಲಿಟ್ಟಿದ್ಯಾ ಅಂತನ ಕೇಳು ಒಂದು ಇಂಡೈರೆಕ್ಟ್ ಆಗಿ. ಹೌದಾ? ಹಂಗೆ ಕೇಳ್ತೀನಿ ನೋಡೋಣ. ಇವಾಗ ಬರುತ್ತಾಳೆ ಅನ್ಸುತ್ತೆ. ಕೇಳಿದ್ರೆ ಗೊತ್ತಾಗುತ್ತೆ. ನಾನು ಏನಾದರೂ ದುಡ್ದಿರೋ ದುಡ್ಡನ್ನ ಏನಾದ್ರು ಮಾಡಿಸಿದ್ರೆ ಅವಳ ಕೈಗೆ ಕೊಡ್ಬೋದು. ಅಲ್ಲೇ ಇಡಮ್ಮ ಅಂತಾನೆ ಅಲ್ವಾ? ಅದಕ್ಕೇನೆ. ಇಂದು ಆನಂದನ ತಾಳಲಾರೆ, ನನ್ನ ಮಾತಲ್ಲಿ ನಾ ಹೇಳಲಾರೆ. ನನ್ನ ಕುಣಿಸಲು ಬಯಕೆಗಳು ತಂದೆ ಹೊಸ ಹೊಸ ಕನಸುಗಳು, ತನ್ನ ಕುಣಿಸಲು ಬಯಕೆಗಳು ತಂದೆ ಹೊಸ ಹೊಸ ಕನಸುಗಳ. ನೀನೆಂದೆಂದು ನನ್ನವನೇ, ಇಂದು ಆನಂದನ ತಾಳಲಾರೆ, ನನ್ನ ಮಾತಲ್ಲಿ ನಾ ಹೇಳಲಾರೆ. ಏನ್ ಸಳಿ ಆಡ್ ಜೋರಾಗಿ ಬರ್ತಾ ಇದಾವೆ? ಏನ್ ಸಮಾಚಾರ? ಖುಷಿಯಾಗಿದೆಯಾ? ಏನ್ ವ್ಯಾಪಾರ ಜೋರ ಇವತ್ತು? ಹೂ ಕಣೆ ರಾಣಿ, ಚೆನ್ನಾಗಿ ವ್ಯಾಪಾರ ಆಯ್ತು. ಒಳ್ಳೆ ಲಾಭನೂ ಸಿಕ್ತು, ಒಳ್ಳೆ ದುಡ್ಡು ಸಿಕ್ತು. ತಂದಿದ್ದಂತ ತರಕಾರಿ ಎಲ್ಲ ಖಾಲಿ ಆಯ್ತು. ಅದಕ್ಕೆ ನನ್ಗಂತೂ ಖುಷಿ ಆಗೋಯ್ತು. ಇವತ್ತು ಒಂದು ತರಕಾರಿನೂ ಉಳ್ಕೊಂಬ್ಲಿಲ್ಲ. ಹಂಗೂನು ಬರ್ಬೇಕಾದ್ರೆ ಒಂದಿಬ್ರು ಕೇಳಿದ್ರು ತರಕಾರಿ ಕೊಡಮ್ಮ ಅಂತನ. ಅಯ್ಯೋ ಖಾಲಿ ಆಗೈತೆ ಕಣಕ, ನಾಳೆ ತರ್ತೀನಿ ಅಂತ ಹೇಳಿ ಬಂದೆ. ನಾಳೆ ಮರಿದಂಗೆ ತಾಂಬಾ ಅಂತನ ಹೇಳವ್ರೆ. ಅದಕ್ಕೆ ವ್ಯಾಪಾರ ಚೆನ್ನಾಗಾಗ್ತೈತಲ್ಲ. ಅದು ಅಲ್ಲದೆ ತರಕಾರಿ ತಂದಿರೋ ತರಕಾರಿ ಎಲ್ಲ ಖಾಲಿ ಆಯ್ತಲ್ಲ, ಖುಷಿ ಆಯ್ತು. ನನಗೆ ತಂದಿರೋ ತರಕಾರಿಗೆ ವಾರಕ್ಕೂ 2 ಸರಿ ಹೋಗ್ತೀನಿ. ವಾರಕ್ಕೆ 2 ಸರಿ ಹೋದಾಗ ಖಾಲಿ ಆಗ್ಬಿಟ್ರೆ ಹಿಂಗೇನೆ ಖುಷಿ ಆಗ್ಬಿಡುತ್ತೆ. ಹೌದೇನಕ್ಕೆ ಸೇಳಿ ಅಷ್ಟೊಂದು ವ್ಯಾಪಾರ ಆಗುತ್ತಾ? ಅಯ್ಯೋಯ್ಯೋ, ಹಂಗಾರೆ ಒಳ್ಳೆ ಲಾಭ ಮಾಡಿದ್ಯಾ ಅನ್ನು. ತರಕಾರಿ ಎಲ್ಲ ಖಾಲಿ ಆದ್ರೆ ಲಾಭನೇ. ಏನ್ ಸಮಾಚಾರ? ಏನು ಶಿಲ್ಪ, ಅಡಿಗೆ ಮಾಡಿದ್ಯಾ? ಇನ್ನೂ ಮಾಡಿಲ್ಲ. ಸಾರೈತೆ, ಇನ್ನೇನು ಅನ್ನ ಮಾಡಿ ಮುದ್ದೆ ಮಾಡೋದಷ್ಟೇನೆ. ಸೇಳಿ ಇನ್ನೊಂದ ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಂಬಲ್ಲ ತಾನೆ? ಏನ್ ಕೇಳಿ ಶಿಲ್ಪ. ಅಯ್ಯೋ ಅದ್ರಾಗೇನಂತೆ, ನಾವು ಒಂದೇ ಮನೆಗಿದ್ದೀವಿ ಅಂದ್ಮೇಲೆ ಅದ್ರಾಗೇನು ಮುಚ್ಚು ಮರೆ. ಏನು ಎದ್ರಕಮಕ್ ಹೋಗ್ಬೇಡ, ನಾನು ಏನು ಮಾಡಲ್ಲ. ನಿನ್ನ ಕೇಳು, ಅದೇನು ಕೇಳ್ತೀಯೋ ಹೇಳ್ತೀನಿ. ಅಯ್ಯೋ ಅದೇನು ಇಲ್ಲ, ನಾನು ಸರ ಮಾಡಿಸ್ಕೊಂಡಿದ್ನಲ್ವಾ, ಹುಷಾರಾಗಿಟ್ಕೊಂಡಿದ್ರೆ ಅದು ಕಳೆದೋಗ್ತಾ ಇರಲಿಲ್ಲ. ನಾನು ಹಾಕೊಂಡು ಊರು ತುಂಬ ಮೆರವಣಿಗೆ ಹೋದೆ. ನಿನ್ನ ಮಾತು ಕೇಳಬೇಕಾಗಿತ್ತು, ಕೇಳಲಿಲ್ಲ. ಆದರೆ ಯಾವನೋ ಕಳ್ಳ ಬಂದು ಕಿತ್ಕೊಂಡೋದ. ಅದು ಯಾರು ಅಂತನೂ ಗೊತ್ತಾಗಲಿಲ್ಲ. ನಾನು ಹುಡುಕ್ತಲೇ ಇದ್ದೀನಿ, ಎಲ್ಲನ ಸಿಗ್ತಾನ ನನ್ನ ಮಗ ಅಂತನ. ಆದರೆ ಸಿಗಲಿಲ್ಲ. ಏನು ಮಾಡೋದು, ನನಗೆ ನಿನ್ನಷ್ಟು ಬುದ್ಧಿ ಇಲ್ಲ ಹುಷಾರಾಗಿ ಇಟ್ಕೊಂಬಕ್ಕೆ.
ಅದಕ್ಕೆ ಮತ್ತೀಗ ಹೇಳಿದಾರ ಮಾತಾ ಕೇಳಬೇಕು ಅಂತ ಹೇಳೋದು. ನಾನು ಹೇಳ್ದೆ ತಾನೆ ಯಾವತ್ತೇನೆ, ಯಾರಿಗೂ ತೋರಿಸ್ಬೇಡ್ವೆ, ತೋರಿಸಿದ ಕಣ್ಣು ಬೀಳುತ್ತೆ, ಯಾರನ್ನ ಕಾಡ್ರು ಪಾಡ್ರು ನೋಡ್ಕೊಂಡು ಕಿತ್ಕೊಂಡು ಹೋಗ್ತಾರೆ ಅಂತ ಹೇಳ್ದೆ. ಇನ್ನು ತಂದು ಒಂದೇ ದಿವಸಕ್ಕೇನೆ ಕಳ್ಕೊಂಡೆ ನೀನು. ನಾನು ನೋಡು ಎಷ್ಟು ದಿನ ಆಯ್ತು ತಗೊಂಡು ಹೆಂಗೆ ಇಟ್ಕೊಂಡಿದ್ದೀನಿ. ಏನಾದ್ರೂ ಯಾವ್ದಾರ ಮದುವೆ ಪದವಿ ಇದ್ದಾಗ ಹಾಕ್ಯಂಬೋದು, ಇಲ್ಲ ನೀನು ನಮಗೆ ಕಷ್ಟ ಗಿಷ್ಟ ಬಂದ್ರೆ ಅದನ್ನ ಇಕ್ಕಿ ಬ್ಯಾಂಕಿಗೆ ಇಕ್ಕಿರೆ ದುಡ್ಡು ಕೊಡ್ತಾರಂತೆ, ದುಡ್ಡು ತರ್ಬೋದು, ಇಲ್ಲ ಮಾರಿ ಆದ್ರೂ ಏನಾರ ಮಾಡ್ಕೋಬಹುದು, ನಮಗೆ ದುಡ್ಡು ಬೇಕಾದ ಮಾಡ್ಕೋಬಹುದು. ಅದಕ್ಕೆ ಮತ್ತೀಗ ಯಾರಿಗೂ ತೋರ್ಸಕ್ ಹೋಗ್ಬಾರ್ದು. ನಾವು ಐತೆ ಅಂತ ತೋರ್ಸಕ್ ಹೋದ್ರೆ ಕಣ್ಣು ಬಿದ್ದ್ಬಿಡುತ್ತೆ, ಜನಗಳ ಕಣ್ಣು ಸರಿ ಇಲ್ಲ. ಹೌದೇನು ಹೇಳಿ. ಸರಿ, ನೀನು ಸಹ ಮಾಡ್ತಿದ್ದಲ್ಲ, ಎಲ್ಲಿಟ್ಟಿದ್ಯಾ, ಎಲ್ಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅವತ್ತೊಂದವಳು ಎಂದು ಹಾಕೊಂಡಿದ್ದು ನೋಡ್ಲಿಲ್ಲ. ಯಾಕೆ? ಯಾಕೂ ಇಲ್ಲ, ನೀನ್ ಹೆಂಗ್ ಇಟ್ಕೊಂಡಿದ್ಯಾ, ಎಲ್ಲಿಟ್ಟಿದ್ಯಾ, ಎಲ್ಲಿ ನಿಂದು ಸೇಫ್ಟಿ ಲಾಕರ್ ಇರೋದು ಅಂತ ಕೇಳಿದೆ ಅಷ್ಟೇನೆ. ಇದ್ಯಾಕೆ ಹಿಂಗೆ ಕೇಳ್ತಾ ಇದಾರೆ? ಈ ಶಿಲ್ಪಾನು ಈ ರಾಣಿನೂ ಸೇರ್ಕೊಂಡು ನನ್ನ ಸರದ ಮೇಲೆ ಇವರಿಬ್ರು ಕಣ್ ಬಿದ್ದೈತಾ? ಈ ಶಿಲ್ಪಿ ಕಣ್ ಬಿದ್ದೈತೆ ಅನ್ಸುತ್ತೆ, ಇವಳು ಕಳೆದೋಗೈತಲ್ಲ. ನಂದು ಹಂಗೆ ಏನಾದರೂ ಕಳೆದೋಗ್ಲಿ ಅಂತನ ಏನಾನ ಆಸೆ ಪಡ್ತಾ ಇದ್ದಾಳೋ ಏನೋ. ಏನು ಮಾಡೋದೀಗ? ಇರೋ ಸತ್ಯ ಹೇಳೋದು ಬಹಳ ಅಪಾಯ ಅನ್ಸುತ್ತೆ. ಸುಳ್ಳು ಹೇಳೋದೇ ಒಳ್ಳೇದು ಅನ್ಸುತ್ತೆ. ಏನು ಹೇಳೋದು, ಎಲ್ಲಿಕ್ಕಿದ್ದೀನಿ ಅಂತ ಹೇಳೋದು? ಹಂಗೆ ಹೇಳೋಣ. ಇದ್ಯಾಕೆ ಹೇಳಿ ಹೆಂಗೆ ಯೋಚನೆ ಮಾಡ್ತಾ ಇದ್ಯಾ? ಏನೋ ನೀನು ಎಲ್ಲಿ ಇಟ್ಕೊಂಡಿದ್ಯಾ? ಏನು ಬ್ಯಾಂಕಿಗೆ ಇಕ್ಕಿದ್ಯಾ ಅಥವಾ ನಿಮ್ಮ ಅಕ್ಕರ ಮನೆಗೆ ಇಕ್ಕಿದ್ಯಾ, ಏನು ಎತ್ತ ಅಂತ ಕೇಳಿವಮ್ಮ ಅಷ್ಟೇನೆ. ನಾವು ಅದೇ ಥರ ಇಟ್ಕೊಂಬನ, ಇನ್ನೊಂದ್ಸಲ ಏನಾನ ಸರಗಿರ ಮಾಡ್ಸಿರೆ ಅಥವಾ ಮನೆಗೆ ಏನಾನ ದುಡ್ಡು ತಂದ್ರೆ ಹಂಗೆ ಇಟ್ಕೊಂಬನ, ನಿನ್ನಂಗೆನೆ ನಾವು ಬುದ್ಧಿವಂತರಾಗೋಣ ಅಂತ ಕೇಳಿದ್ದಷ್ಟೇನೆ, ಬೇರೆ ಏನೂ ಇಲ್ಲ. ಹೇಳಂಗಿದ್ರೆ ಹೇಳು, ನಿನ್ನಿಷ್ಟ. ಅಯ್ಯೋ ಅದ್ರಾಗ ಏನೈತೆ ಹೇಳಕ್ಕೆ? ಏನಕ್ಕೀಗ? ಅದೇ ಹೇಳಿದ್ವಲ್ಲ, ನಾವು ನಿನ್ನಂಗೆ ಬುದ್ಧಿವಂತರಾಗೋಣ ಅಂತನ ಅಷ್ಟೇನೆ. ಹೌದಾ? ನಾನು ಇಲ್ಲೇ ನಮ್ಮ ಮನೆ ಸುತ್ತನ ಒಂದು ಗುಂಡಿ ಮಾಡಿದ್ದೀನಿ. ಅಲ್ಲಿ ಅದು ಯಾರಿಗೂ ಗೊತ್ತಾಗಲ್ಲ, ಗುಂಡಿ ಮಾಡಿಬಿಟ್ಟು ಅಲ್ಲಿಟ್ಟಿದ್ದೀನಿ. ಹೌದಾ? ಮನೆ ಸುತ್ತ ಗುಂಡಿ ಮಾಡಿದ್ಯಾ? ಎಲ್ಲಿ? ಎಲ್ಲಿ ಅಂದ್ರೆ ಯಾಕೆ ಹೇಳ್ಬೇಕು? ಎಲ್ಲ ಒಟ್ಟಿನಲ್ಲಿ ಮಾಡಿದ್ದೀನಿ, ನಿನ್ಗೆ ಯಾಕೆ ಅದೆಲ್ಲನ? ಅಲ್ಲ ನನಗೇನು ಇಲ್ಲ, ಅಲ್ಲ ಹೊರಗಡೆ ಗುಂಡಿ ಮಾಡಿದೆ, ಯಾರನ್ನ ಕತ್ಕೊಂಡು ಹೋಗಲ್ವಾ, ತಗೊಂಡೋಗಲ್ವಾ? ಅಯ್ಯೋ ಅಲ್ಲಿ ಯಾರು ಬರ್ತಾರೆ? ನಮ್ಮ ಮನೆ ಸುತ್ತ ಯಾರು ಬರಲ್ಲ, ಯಾತ್ಗೂ ಗುಂಡಿನೂ ತೋಡಕ್ ಬರಲ್ಲ. ಗುಂಡಿ ತೋಡಿ ನಮಗೆ ಗೊತ್ತಾಗುತ್ತಲ್ಲ. ಯಾಕೆ ಗುಂಡಿ ತೋಡ್ತಾರೆ, ಏನು ಎತ್ತ ಅಂತಾನ. ಅದು ಅಲ್ದೇನೆ ಅಲ್ಲಿ ಯಾರು ಹೋಗಕ್ಕೂ ಆಗಲ್ಲ. ಅಂತ ಜಾಗದಾಗೆ ಇಟ್ಟಿದ್ದೀನಿ. ಅಂತ ಜಾಗದಾಗೆ ಅಲ್ಲಿ ಯಾರು ಯಾತ್ಗೂ ಗುಂಡಿ ತೋಡ ಅಂತದ್ದೇ ಇರಲ್ಲ. ಹೌದಾ? ಅಂತ ಜಾಗ ನೋಡ್ಕೊಂಡು ಇಕ್ಕಿದೀಯಾ? ಸರಿ ಸರಿ ನಮ್ಮ, ಹೆಂಗೋ ನೀನು ಬುದ್ಧಿವಂತೆ, ಒಳ್ಳೆ ಜಾಗದಾಗ ಇಕ್ಕಿದ್ಯಾ ಬಿಡಮ್ಮ. ಯಾಕೆಂದ್ರೆ ಯಾರಿಗೂ ಅನುಮಾನನೂ ಬರಲ್ಲ. ಮನೆಯಿಂದನ ಯಾರು ಒಡವೆ ಗುಂಡಿ ತೋಡಿಕ್ತಾರೆ ಹೇಳು ಈ ಕಾಲದಾಗೆ? ಯಾರನ್ನ ಬೀರ್ನಾಕೋ ಇಲ್ಲ ಬಟ್ಟೆ ಗಂಟ್ನಾಕೋ ಎಲ್ಲಾನ ಇಕ್ಕೆಂತಾರೆ ಅಂತ ಕಳ್ರು ಮನೆ ಒಳಗೆ ಬಂದು ಕರೀತಾರೆ. ಮನೆ ಹೊರಗೆ ಯಾರು ತಾನೇ ಹುಡುಕ್ತಾರೆ? ಅದು ನೆಲದಾಗ ಉಣಿದ್ಯಾ ಎಲ್ಲಿ ಅಂತ ಯಾರಿಗೆ ಗೊತ್ತಿರುತ್ತೆ? ನೆಲ ಒಗ್ಯಕ್ಕಾಗುತ್ತಾ? ಅಲ್ವಾ? ಒಳ್ಳೆ ಪ್ಲಾನ್ ಮಾಡಿದ್ಯಾ ಕಣೆ ಸೇಳಿ. ಅದಕ್ಕೆ ತಾನೇ ಸೇಳಿ ಬುದ್ಧಿವಂತೆ ಅಂತ ಹೇಳ್ಕೊಂಬೋದು. ನೋಡು ನೀನು ಇದ್ಯಾ, ಸೇಳಿ ಮಾತು ಕೇಳಿ ನೀನು ಅವತ್ತೇನೆ ಈ ಸೀಕ್ರೆಟ್ ತಿಳ್ಕೊಂಡು ನೀನು ಎಲ್ಲಾದ್ರೂ ಮಣ್ಣ ಕುಣಿದ್ರೆ ನಿನಗೆ ಬೇಕಾದಾಗ ತಕ್ಕಬಹುದಾಗಿತ್ತು ಅಲ್ವೇನೆ ಸೇಳಿ? ಅವತ್ತೇ ಕೇಳಿದ್ರೆ ಹೇಳ್ತಿದ್ದೆ, ಇವತ್ತು ಕೇಳ್ತಾ ಇದ್ದಾಳೆ. ಸರಿ, ನಾನು ಒಂದಿಟ್ಟು ಹೋಗಿ ಮಕ್ಕಳಿಗೆ ತೊಳ್ಕೊಂಬತ್ತೀನಿ. ಹೋಗಿ ಅನ್ನ ಮುದ್ದೆ ಮಾಡಮ್ಮ, ಹೊಟ್ಟಸ್ತೈತೆ, ಉಣ್ಬೇಕು. ಎಲ್ಲಿ ಗಂಡ ಬಂದಿಲ್ವಿನ್ನ? ಇನ್ನೂ ಬಂದಿಲ್ಲ. ನೀನು ಹೋಗಿ ಮಕ್ಕ ತೊಳ್ಕೊಂಬ, ನಾನು ಅಷ್ಟೊತ್ತಿಗೆ ಅನ್ನ ಮುದ್ದೆ ಮಾಡ್ತೀನಿ. ನೋಡ್ದೇನೆ ರಾಣಿ, ಈ ಸೇಳಿನ ಅದು ಮನೆಯಿಂದ ಹೊರಗೆ ಎಲ್ಲೋ ಯಾರೂ ಮುಟ್ದೇ ಇರೋಂಥ ಜಾಗದಾಗ ಗುಂಡಿ ತೋಡಿಕೊಳ್ಳಂತೆ. ನಿಜನಾ? ಇದ್ರೂ ಇರ್ಬೋದು. ಸೇಳಿ ಮನೆ ಒಳಗೆ ಇಕ್ಕಿರೆ ಏನನ್ನ ಕದೀತಾರೆ. ನೀನು ಬೇರೆ ಇಲ್ಲೇ ಇದೆಯಾ, ಗಂಡ ಬೇರೆ ಕುಡ್ಕ, ಇನ್ನೆಲ್ಲಿಕ್ಕದು ಅಂತ ಹೇಳಿ ಏನೋ ಪ್ಲಾನ್ ಮಾಡಿ ಇಕ್ಕಿರ್ಬೋದು. ನಿಜನೇ ಹೇಳ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಹೌದಾ? ಎಲ್ಲಿಕ್ಕಿರ್ಬೋದು? ಹೆಂಗಾದ್ರೂ ಮಾಡಿ ಕಂಡಿಡಿಬೇಕಲ್ಲ. ಹೋಗು, ಅಡುಗೆ ಅಂತ ಮಾಡೋದು, ಆಮೇಲೆ ಕಂಡಿಡಿವಂತೆ. ನಾನು ಹೋಗ್ತೀನಿ. ಸರಿ ಆಯ್ತು, ಹೋಗಮ್ಮ. ಎಲ್ಲ ಸೇಳಿ ನಿಜ ಹೇಳ್ತಾ ಇದ್ದಾಳೆ ಹಂಗಾದ್ರೆ, ನೋಡೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.